ಮೈಂಡ್ ಬಾರ್ಡ್ಗೆ ಚಾಣಾಕ್ಷತನ ನಡೀತಿಲ್ಲ. ನಾನೇನಾದ್ರು ಮೈಕ್ ಹಿಡಿದ್ರೆ ಅಷ್ಟೇ ಮಾತಾಡ್ತೀನಿ, ಅದು ಎಲ್ಲಿ ಚಾನಲ್ ಅಲ್ಲಿ ಅಷ್ಟೇ. ಅದು ಮಾತಾಡುವ ರೀತಿ ಬೇರೆ ಇದೆ, ಆದ್ರೆ ಜನರನ್ನ ಉದ್ದೇಶಿಸಿ ಮಾತನಾಡುವ ಒಂದು ಸ್ಕಿಲ್ ಬೇರೆ ಇದೆ. ಆ ಸ್ಕಿಲ್ ನನಗಿಲ್ಲ, ಆದ್ರೂ ಒಂದಷ್ಟು ಪ್ರಯತ್ನ ಪಡ್ತೇನೆ. ಯಾಕಂದ್ರೆ ಮಾತಾಡಿದ್ದು ಹಾಗೆ ಗಾಳಿಯಲ್ಲಿ ಪಾಸಿಂಗ್ ದ ಕ್ಲೌಡ್ ಅಂತ ಹೇಳ್ತೇವಲ್ಲ, ಆ ತರ ಪಾಸಿಂಗ್ ದ ಕ್ಲೌಡ್ ಆಗಿ ಹೋಗ್ಬಾರ್ದು. ಈ ಸ್ವಲ್ಪ ಅದು ಉಳಿಬೇಕು ಅಂತ. ಅದು ಉಳಿದ್ರೆ ಬಹುಶಃ ನಾನು ಇವತ್ತು ಮಾತಾಡಿದ್ದು ಸಾರ್ಥಕ ಆಗಬಹುದು ಅಂತ ನಾನು ಅನ್ಕೊಳ್ತೇನೆ. ಜಾಸ್ತಿ ನಾನು ತುಂಬಾ ಅಲ್ಲಿ ಮಹಿಳೆ ಸಾಧನೆ ಮಾಡಿದ್ದು, ಈ ಮಹಿಳೆ ಹಾಗೆ ಸಾಧನೆ ಮಾಡಿದ್ದು ಅಂತ ಹೇಳಿದೆ ಜನರಲೈಸ್ ಮಾಡ್ತೇನೆ ನಾನು. ಅಂದ್ರೆ ನಮ್ಮೊಳಗೆ ನಾವು ಈ ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡ್ಕೊಳ್ಳೋಣ. ಮಹಿಳೆಯಾಗಿರುವುದೇ ಒಂದು ಸೆಲೆಬ್ರೇಷನ್ ಅಲ್ವಾ, ಏನಂತೀರಿ? ನಮಗೆ ಅಷ್ಟು ಬಟ್ಟೆಗಳನ್ನ ಕೊಡುವಂತ ವೆರೈಟೀಸ್ ಅವರಿಗಿಲ್ಲ. ನಾವು ಒಂದು ಮಗುವಾದಾಗ ಸಂಭ್ರಮಿಸುವಷ್ಟು ಅವರು ಸಂಭ್ರಮಿಸುವುದಿಲ್ಲ. ನಾವು ಸುಖ ದುಃಖಗಳಿಗೆ ಸ್ಪಂದಿಸುವಷ್ಟು ಅವರು ಸ್ಪಂದಿಸುವುದಿಲ್ಲ. ಹಾಗಾಗಿ ಮಹಿಳೆಯಾಗಿರುವುದೇ ಒಂದು ಸೆಲೆಬ್ರೇಷನ್. ಅದಕ್ಕೆ ಒಂದು ದಿವಸ ಸೆಲೆಬ್ರೇಷನ್ ಬೇಕಾಗಿಲ್ಲ ಅಲ್ವಾ, ಏನಂತೀರಿ ಮಹಿಳೆಯರು? ಅಲ್ವಾ, ಹಿಂದಿನ ಕಾಲದಲ್ಲಿ ಲೇಬರ್ ರೂಮಿಗೆ ಮಹಿಳೆಯರನ್ನ ಕರ್ಕೊಂಡು ಹೋದಾಗ ಗಂಡಂದಿರು, ಆಮೇಲೆ ಅತ್ತೆ ಮಾವ ಎಲ್ಲ ದೇವಿ ಕೈ ಮುಗಿತಾ ಇದ್ರು, ದೇವರೇ ನನ್ನ ಹೆಂಡತಿಗೆ ಗಂಡು ಮಗುವಾಗಿ ಅಪ್ಪ ಅಂತ. ಆ ಕಾಲ ಹೋಯ್ತು. ಈಗೆಲ್ಲರೂ ದೇವಿ ಕೈ ಮುಗಿದರೆ ದೇವೇ ನನಗೂ ಹೆಣ್ಣು ಮಗುವಾಗಿ ಅಪ್ಪ ಅಲ್ವಾ. ಹಾಗಾದ್ರೆ ನೋಡಿ, ಪ್ರತಿಯೊಂದು ಜೀವನದಲ್ಲಿ ಹೆಣ್ಣು ಎಷ್ಟು ಇಂಪಾರ್ಟೆಂಟ್ ಅಂತ. ಗಂಡಾಗಿ ಹೆಣ್ಣಾಗಿ ಎಲ್ರಿಗೂ ಅರ್ಥ ಆಗಿದೆ, ಇಬ್ರು ಸಮಾನರು. ಅಪ್ಪ ಅಮ್ಮನ ಗಂಡು ಹೇಗೆ ನೋಡ್ಕೊಳ್ತಾನೋ ಅಷ್ಟೇ ಅದಕ್ಕಿಂತ ಜಾಸ್ತಿ ಪ್ರೀತಿ ಕೊಟ್ಟು ಹುಡುಗಿ ನೋಡ್ಕೊಳ್ತಾಳೆ. ಅವಳು ಮದುವೆಯಾಗಿ ಹೋದ್ರೂ ಕೂಡ ಅಪ್ಪ ಅಮ್ಮನ ಜೊತೆ ಇರುವಂತ ಬಾಂಧವ್ಯವನ್ನು ಅವ್ರು ಯಾವತ್ತೂ ಕಳ್ಕೊಳ್ಳೋದಿಲ್ಲ. ಪ್ರತಿದಿನ ಕಾಲ್ ಮಾಡ್ತಾಳೆ, ಮಾತಾಡ್ತಾಳೆ. ಮಗ ಮಾತಾಡ್ತಾನೋ ಈಗ ಗೊತ್ತಿಲ್ಲ, ಬೆಳಿಗ್ಗೆ ಹೋಗಿ ಸಂಜೆ ವಾಪಸ್ ಬರ್ತಾನೆ, ಟೆನ್ಷನ್ ಬಿಸಿ ಅದು ಇದು ಅಂತ ಸೀದಾ ಊರಿಗೆ ಹೋಗ್ಬೇಕಾದ್ರೆ ಮಗಳು ಮಾತ್ರ ದಿನ ಕಾಲ್ ಮಾಡ್ತಾಳೆ. ಹೌದಾ, ಎಷ್ಟು ಜನಕ್ಕೆ ಮಕ್ಕಳಿದ್ದಾರೆ ಗೊತ್ತಿಲ್ಲ ನನಗೆ, ನಿಮಗೂ ಮಕ್ಕಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು. ಹಾಗಾಗಿ ಹುಡುಗಿ ಕೊಡುವಷ್ಟು ಹೆಣ್ಣು ಮಕ್ಕಳು ಕೊಡುವಷ್ಟು ಸಂತೋಷ ನಿಮ್ಮಲ್ಲಿ ಗಂಡು ಮಕ್ಕಳು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಕೇಳ್ತೀನಿ. ಎಷ್ಟು ಜನ ಒಪ್ಕೊಳ್ತೀರೋ ಇಲ್ಲೋ ಗೊತ್ತಿಲ್ಲ. ಒಪ್ಕೊಳ್ತೀರಾ? ಹೆಣ್ಮಕ್ಳು